ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಬಿ ಎಸ್ ನರ್ಸಿಂಗ್ ಸೆಕೆಂಡ್ ಸೆಮಿಸ್ಟರ್ ನರ್ಸಿಂಗ್ ಫೌಂಡೇಶನ್ ಪ್ರಾಕ್ಟಿಕಲ್ ಎಕ್ಸಾಮ್. ಓಕೆ, ಯಾಕೆ ಈ ಟಾಪಿಕ್ ತೊಗೊಂಡೆ ಅಂತಂದರೆ ರಿಮೈನಿಂಗ್ ಸ್ಟೂಡೆಂಟ್ ಫೋರ್ತ್ ಸೆಮಿಸ್ಟ್ರಿಗೆ ಆಯಿತು, ಸಿಕ್ಸ್ ಸೆಮಿಸ್ಟ್ರಿಗೆ ಆಯಿತು, ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಗೆ ನಿಮಗೆಲ್ಲನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತಂದರೆ ಅಷ್ಟಕ್ಕಷ್ಟೇ ಮಾಡ್ಕೊಂಬಿಟ್ಟಿರ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಹೆಂಗೆ ಬರೆಯೋದು ಏನಂತ ಯಾಕಂದರೆ ಈ ಹಳೆಯ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ ನಿಮಗೆ. ಬಟ್ ಇವು ನರ್ಸಿಂಗ್ ಫೌಂಡೇಶನ್ ಬರೋರಿಗೆ ಏನಪ್ಪ ಅಂದರೆ ಫಸ್ಟ್ ಟೈಮ್ ಬರಿತಾ ಇರ್ತಾರೆ. ಸೊ ಫಸ್ಟ್ ಟೈಮ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತಾಗ ಅದರಲ್ಲೂ ಕೂಡ ಮಾರ್ಜಿಸ್ನಾಗೆ ಸ್ವಲ್ಪ ಭಯ ಬರ್ತದೆ. ಯಾಕಂದರೆ ಥಿಯರಿ ಎಕ್ಸಾಮ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಫಸ್ಟ್ ಸೆಮ್ ಓದಿರ್ತಾರೆ, ಸೆಕೆಂಡ್ ಸೆಮ್ ಓದಿರ್ತಾರೆ. ಇವಾಗ ಪ್ರಾಕ್ಟಿಕಲ್ ಅಂದ ತಕ್ಷಣ ಇದು ಹೆಂಗಿರ್ತದೆ ಏನು ಅಂತಂದು. ಓಕೆ, ನಾರ್ಮಲಾಗಿ ನಿಮಗೆ ಪಿ ಯು ಸಿ ದಾಟುವಾಗ ನಿಮ್ಗೆ ಕೆಲವೊಂದಿಷ್ಟು ಹೇಳೋದಂದ್ರೆ ಟೈಟ್ರೇಷನ್ ಆಯಿತು, ಕೆಲವೊಂದಿಷ್ಟು ಸಾಲ್ಟ್ ಎಲ್ಲ ಕಂಡುಹಿಡಿಯೋದಾಯ್ತು, ಅಥವಾ ಬಯಾಲಜಿ ಒಳಗೆ ಯಾವ ಥರವಾದಾಯ್ತು, ಅಥವಾ ಫಿಸಿಕ್ಸ್ ಬಂದಿಗೆ ಪೆಂಡುಲಮ್ ಗಿಡಲಮ್ ಇದೆಲ್ಲ ಮಾಡಿರ್ತಾರೆ. ಬಟ್ ಇಲ್ಲಿ ಹೆಂಗೆ ಅಂತಂದರೆ ಆ ರೀತಿಯಲ್ಲ. ಯಾಕಂದರೆ ವಿತ್ ನೀವು ಪೇಷಂಟ್ ಜೊತೆ ಸ್ವಲ್ಪ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಹೆಂಗೆ ಅಂತಂದರೆ ಆ್ಯಂಡ್ ಫಸ್ಟ್ ಹೇಳ್ಬಿಡ್ತೀನಿ, ಪ್ರಾಕ್ಟಿಕಲ್ ಎಕ್ಸಾಮು ಇನ್ ಕೇಸ್ RGHS ಕಡೆಯಿಂದ ಏನಾದರೂ ಈ ಡೇಟ್ಗೆ ಸ್ಟಾರ್ಟ್ ಮಾಡಿರಿ, ಈ ಡೇಟ್ಗೆ ಎಂಡ್ ಮಾಡಿರಿ ಅಂತ ಹೇಳ್ತಂದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಬಟ್ ಅದರ್ವೈಸ್ ಏನೇ ಆಗಲಿ ಇದು ಯೂನಿವರ್ಸಿಟಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಾಲೇಜ್ಗೆ ಬಿಟ್ಬಿಡ್ತಾರೆ. ಆ ಕಾಲೇಜ್ನವರು ಅವ್ರು ನೋಡ್ಕೋಬೇಕು. ಓಕೆ, ಕಾಲೇಜ್ನವ್ರಿಗೆ ಬಿಟ್ಬಿಡ್ತಾರೆ. ಯಾಕಂದರೆ ಅಲ್ಲಿ ಹಾಸ್ಪಿಟಲ್ ಹುಡ್ಕೋಬೇಕಾಗ್ತದೆ. ಆ್ಯಂಡ್ ಈಗ ಎಕ್ಸ್ಟರ್ನಲ್ಲು ಕೂಡ ಒಬ್ಬೊಬ್ರನ್ನ ಅಲಾಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ಹಂಗಾಗಿ ಇದೆಲ್ಲ ಏನಪ್ಪ ಆಗ್ತದೆ ಅಂತಂದರೆ ಟೋಟಲಾಗಿ ಕಾಲೇಜ್ಗೆ ಬಿಟ್ಟಿದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ಕೊಳ್ಳೋದು. ನೀವು ಇವಾಗ ಏನಪ್ಪ ಅಂತಂದ್ರೆ ಕೆಲಸ ಅಂತಂದ್ರೆ ಈಗ ಪ್ರಾಕ್ಟಿಕಲಿಗೆ ಏನು ಪ್ರಿಪೇರ್ ಆಗ್ತಿದ್ದಾರೆ ನರ್ಸಿಂಗ್ ಫೌಂಡೇಶನ್ ಅಂತಂದರೆ ಫಾರ್ಮೆಟ್ ತಿಳ್ಕೊಬೇಕು, ಯಾವ ರೀತಿ ಬರೆಯೋದು ಅಂತಂದು. ಸಿಂಪಲಾಗಿ ಕೆಲವೊಂದಿಷ್ಟು ಸ್ಟೆಪ್ಸ್ನ ಹೇಳ್ತೀನಿ. ಇದುವರೆಗೂ ಕೂಡ ಏನೂ ಕೂಡ ಗೊತ್ತಿಲ್ಲ ಅಂತಂದರೆ ನಿಮ್ಮ ಸೀನಿಯರ್ಸ್ ಜೊತೆ ಹೋಗ್ಬಿಟ್ಟು ನೀವೇನು ಮಾಡ್ಕೊಬೋದಂತಂದರೆ ಎಲ್ಪ್ ತೊಗೋಬೋದು. ಓಕೆ, ಯಾವ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮಗೆ ಥಿಯರಿ ಎಕ್ಸಾಮಲ್ಲಿ ನಿಮಗೆ ಒಂದು ಬುಕ್ಲೆಟ್ ಕೊಟ್ಟಿದ್ದರು. ಓಕೆ, ಲೈಕ್ ಎಕ್ಸಾಂಪಲು ನಿಮಗೆ 37-38 ಮಾರ್ಕ್ಸಿಂದ ಆಯ್ತಂದರೆ 25 ಪೇಜಿಂದ ಕೊಟ್ಟಿರ್ತಾರೆ. ಇಲ್ಲ 75 ಮಾರ್ಕ್ಸಿಂದ ಬರ್ತೀರಂತಂದರೆ ಟೋಟಲಾಗಿ 50 ಪೇಜಸ್ದು ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ. ಸೊ ಇವಾಗ ನೀವೇನು ಮಾಡ್ತಿದ್ದೀರ, ಪ್ರಾಕ್ಟಿಕಲ್ ಎಕ್ಸಾಮ್ ಬರಲಿಕ್ಕೆ ಹೋದಾಗ ನಿಮಗೆ ಅಷ್ಟೊಂದೇನು ಜಾಸ್ತಿ ಕೊಡೋಲ್ಲ. ಲೈಕ್ ಎಷ್ಟು ಅಂತಂದರೆ ಕೇವಲ 9ರಿಂದ 10 ಪೇಜಸ್. ಓಕೆ ಅಷ್ಟೇ. ಓಕೆ, ಭಾಳ ಇರೋಲ್ಲ. ಓಕೆ, 10 ಪೇಜ್ ಮ್ಯಾಕ್ಸಿಮಮ್ ಅನ್ಕೋರಿ. ಅಷ್ಟು ಪೇಜಸ್ ಇರೋದು ಒಂದು ಬುಕ್ಲೆಟ್ ನಿಮಗೆ ಮಾಡ್ತಾರೆ, ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೊಡ್ತಾರೆ. ಓಕೆ, ಇಲ್ಲಿ ನಿಮ್ಗೆ ಹಾಸ್ಪಿಟ್ಲ ಬೆಡ್ ಸೈಡಾಗಿ ಕೊಡ್ತಾರೆ. ಓಕೆ, ನಿಮಗೆ ಪೇಷಂಟು ನಿಮಗೆ ಟೀಚರ್ಸ್ ಮೇಲೆ ಬಿಟ್ಟಿರೋದು ಅಂತಂದರೆ ಪೇಷಂಟ್ನ ಅಲಾಟ್ಮೆಂಟ್ ಅವರೇ ಮಾಡ್ಬೋದು. ಓಕೆ, ಇಲ್ಲಾಂತಂದರೆ ನೀವೇ ಯಾವುದಾದ್ರೂ ತೊಗೋರಿ ಯಾವುದಾದ್ರೂ ಕೇಸ್ ಅಂತಂದರೆ ಅದು ನಿಮಗೆ ಬೆಟ್ರ್. ಯಾಕಂದರೆ ನೀವೇ ಹುಡ್ಕೊಂಡು ತೊಗೋಬೋದು ಪೇಷಂಟ್ನ. ಬಟ್ ಆಲ್ಮೋಸ್ಟ್ ಅಂತಂದರೆ ಯಾವ ರೀತಿ ಇರ್ತದೆ ಅಂತಂದರೆ ಬೆಡ್ ಸೈಡ್ ಅವರೇ ಅಲಾಟ್ ಮಾಡಿಬಿಟ್ಟು ಟೀಚರ್ಸು ಏನು ಮಾಡ್ತಾರೆ, ಎಲ್ಲರೂ ಕೂಡ ಬೆಡ್ ಸೈಡ್ ಒಬ್ಬೊಬ್ರನ್ನ ಕಳಿಸ್ತಾರೆ. ನೀವು ಅಲ್ಲಿ ಹೋದಾಗ ಬುಕ್ಲೆಟಲ್ಲಿ ಏನು ಬರೀಬೇಕಪ್ಪ ಅಂತಂದರೆ ನೀಟಾಗಿ ನಿಮ್ಮೆಲ್ಲನೂ ಕೂಡ ಡೀಟೇಲ್ಸ್ ಹಾಕ್ತೀರಾ. ಅದಾದ ತಕ್ಷಣ ನರ್ಸಿಂಗ್ ಫೌಂಡೇಶನ್ ಅಲ್ವಾ, ನಿಮ್ಗೇನಿರ್ತದೆ ಮೊದಲಕ್ಕೆ ಐಡೆಂಟಿಫಿಕೇಷನ್ ಡಾಟಾ. ಓಕೆ, ಐಡೆಂಟಿಫಿಕೇಷನ್ ಡಾಟಲ್ಲಿ ನಿಮ್ಗೆ ಗೊತ್ತಿರುವಾಗೆ ಏಜ್, ನೇಮು, ಸೆಕ್ಸು, ಮತ್ತು ಯಾವುದಾದ್ರು ಅವ್ರದ್ದೆಲ್ಲ ಊರು ಯಾವುದು, ಮತ್ತು ಯಾವ ಡೈಗ್ನೋಸಿಸ್ ಇರ್ತದೆ, ಯಾವುದು IP ನಂಬರು ಎಲ್ಲನೂ ಕೂಡ ಡೀಟೇಲ್ಸೇ ಬರ್ಕೊತೀರ. ಅದಾದ ತಕ್ಷಣ ಚೀಫ್ ಕಂಪ್ಲೇಂಟ್ಸ್ ಬರ್ಕೊತೀರ. ಅದಾದ ತಕ್ಷಣ ಹಿಸ್ಟ್ರಿಗೆ ಅಂದರೆ ಪಾಸ್ಟ್ ಹಿಸ್ಟ್ರಿ, ಪ್ರೆಸೆಂಟ್ ಹಿಸ್ಟ್ರಿ ಅದನ್ನೆಲ್ಲನೂ ಕೂಡ ಬರ್ಕೊಂಡು ಫ್ಯಾಮಿಲಿ ಟ್ರೀ ಹಾಕ್ಕೊಂತೀರ. ಅಂದರೆ ಫ್ಯಾಮಿಲಿ ಕಂಪೋಸಿಷನ್ ಹಾಕ್ಕೊಂಡು ವೈಟಲ್ ಸೈನ್ಸ್ ಎಲ್ಲನೂ ಕೂಡ ಬರ್ಕೊಂಡು ಅದಾದ ನಂತರ ಫಿಸಿಕಲ್ ಎಕ್ಸಾಮಿನೇಷನ್. ಓಕೆ, 8 to 2 ಎಕ್ಸಾಮಿನೇಷನ್ ಬರೀತಾರೆ. ಓಕೆ, ಅದಾದ ನಂತರ ಏನು ಮಾಡಿರಿ, ಕೆಲವೊಂದಿಷ್ಟು ನಿಮಗೆ ಪೇಷಂಟ್ ಏನು ಮಾಡಿರ್ತಾರೆ, ಫೈಲ್ ಕೊಟ್ಟಿರ್ತಾರೆ. ಓಕೆ, ಫೈಲ್ ಅಂತ ಕೊಟ್ಟಿರ್ತಾರೆ ನಿಮಗೆ, ಅವ್ರು ಕೊಡಲೇಬೇಕು. ಆ ಫೈಲಲ್ಲಿ ನಿಮಗೆ ಇನ್ವೆಸ್ಟಿಗೇಷನ್ಸ್ ಏನೆಲ್ಲ ಮಾಡಿರ್ತಾರೆ ಅದನ್ನೆಲ್ಲನೂ ಕೂಡ ಬರ್ಕೋರಿ. ಓಕೆ, ಅದರಲ್ಲಿ ಬರ್ಕೊತಾರೆ. ಬರೆಯೋದೆಲ್ಲಿ ಬರೀಬೇಕು, ಬುಕ್ಲೆಟ್ ನಿಮಗೆ ಕಾಲೇಜ್ ಸರ್ಸ್ಗಳು ನಿಮಗೆ ಕೊಡ್ತಾರೆ, ಎಕ್ಸಾಮ್ ದಿನ ಕೊಡ್ತಾರೆ. ಓಕೆ, ಆ ಬುಕ್ಲೆಟಲ್ಲಿ ಅದನ್ನೆಲ್ಲನೂ ಇಷ್ಟೆಲ್ಲನೂ ಕೂಡ ಬರ್ಕೊಂಡು ಅಂದರೆ ಐಡೆಂಟಿಫಿಕೇಷನ್ ಡಾಟಾ ಅಂತ ಹಿಡಿದ್ಬಿಟ್ಟು ಅಪ್ ಟು 8 to 2 ಎಕ್ಸಾಮಿನೇಷನ್ ಅಂದರೆ ಫಿಸಿಕಲ್ ಎಕ್ಸಾಮಿನೇಷನ್. ಸ್ವಲ್ಪ ಎಲ್ಲನೂ ಕೂಡ ಡೀಟೇಲ್ಸೇ ಬರೀಬೇಕಂತೇನಿಲ್ಲ. ಯಾಕಂದರೆ ಕೊಡೋದೇ 9-10 ಪೇಜು. ನೀವು ಮತ್ತೆ ಕೇಸ್ ನೀಟಾಗಿ ಬರೀತಾರೆ ಅಂತಂದ್ರೆ ಒಂದು 20 ಪೇಜ್ ಬರೀಬೇಕಾಗುತ್ತೆ. ಅಷ್ಟೆಲ್ಲ ಬೇಡ, ಸುಮ್ಮನೆ ರಫ್ ಆಗಿ ಸ್ವಲ್ಪ ಬೇಕು. ನಿಮ್ಗೆ ಯಾವ ರೀತಿ ಬರೀದಂತನೂ ಕೂಡ ಅದನ್ನು ಕೂಡ ಹೇಳೋದು ಹೇಳ್ತೀನಿ. ಜಸ್ಟ್ ನಿಮ್ಗೆ ಐಡಿಯಾ ಹೇಳ್ತಿದ್ದೀನಿ. ಓಕೆ, ಇನ್ವೆಸ್ಟಿಗೇಷನ್ಸ್ ಬರ್ಕೊಂಡ ತಕ್ಷಣ ನೀವೇನು ಮಾಡ್ಕೊತೀರ, ನೆಕ್ಸ್ಟು ಟ್ರೀಟ್ಮೆಂಟ್ ಚಾರ್ಟ್ ಕೂಡ ಅದರಲ್ಲಿ ಇರ್ತದೆ. ಓಕೆ, ನೆಕ್ಸ್ಟ್ ಏನು ಹೇಳೋದಕ್ಕೊಂದಿಗೆ ಈಗೇನಾಯಿತು, ಇನ್ವೆಸ್ಟಿಗೇಷನ್ಸ್ ಎಲ್ಲ ಆದ ತಕ್ಷಣ ಏನಪ್ಪ ಅಂತಂದರೆ ಇನ್ವೆಸ್ಟಿಗೇಷನ್ ಆದ ತಕ್ಷಣ ಏನು ಮಾಡಿರಿ, ಟ್ರೀಟ್ಮೆಂಟ್ ಚಾರ್ಟ್. ಓಕೆ, ಟ್ರೀಟ್ಮೆಂಟ್ ಚಾರ್ಟಲ್ಲಿ ಅವ್ರದ್ದು ಏನಿರ್ತದೋ ಅದನ್ನೇ ಎಕ್ಸಾಕ್ಟ್ ಬರ್ಕೊಡ್ರಿ. ಅದಾದ ತಕ್ಷಣ ಡೈಗ್ನೋಸಿಸ್. ಓಕೆ, ಡೈಗ್ನೋಸಿಸ್ ಬೇಸ್ಡ್ ಆನ್ ಯಾವ್ದು ಡಿಸೀಸ್ ಕಂಡೀಷನ್ ಐತೆ ಅದ್ರ ಮೇಲೆ ಒಂದು 4-5 ಅಂದರೆ ಡೈಗ್ನೋಸಿಸ್ ಬರ್ಕೋರಿ. ಈ ಡೈಗ್ನೋಸಿಸ್ಗೆ ಒಂದು 2 ಕೇರ್ ಪ್ಲಾನ್ ಹಾಕ್ರಿ. ಓಕೆ, ಹೇಳ್ತೀನಿ ನೋಡಿ, 2 ಫೇಸ್ ಕೇರ್ ಪ್ಲಾನ್ ಆಗುತ್ತೆ. ಓಕೆ, 2 ಕೇರ್ ಪ್ಲಾನ್ ಹಾಕ್ರಿ. ಓಕೆ, 2 ಕೇರ್ ಪ್ಲಾನ್ ಹಾಕಿದರೆ ಕೊನೆಗೆ ಲಾಸ್ಟ್ 1 ಪೇಜ್ ಉಳ್ತದೆ. ಆ 1 ಪೇಜಲ್ಲಿ ಏನು ಬರ್ಕೋರು ಅಂತಂದರೆ ಹೆಲ್ತ್ ಎಜುಕೇಷನ್ ಬರೆದ್ಬಿಟ್ರೆ ನಿಮ್ಮ ಈ ಒಂದು ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಂತೂ ಮುಗೀತು, ಬರೆಯೋದು ಕೆಲಸ ಮುಗಿಯಿತು. ನೆಕ್ಸ್ಟ್ ಏನಪ್ಪ, ಬರೆಯೋದು ಮುಗಿದಾದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲೂ ಕೂಡ ಇದು ಡಿಪೆಂಡ್ಸ್ ಅಪಾನ್ ನಿಮ್ಮ ಕಾಲೇಜ್ ಮೇಲೆ ಹೋಗುತ್ತೆ. ಒಬ್ರು ಏನು ಮಾಡ್ಬೋದು ಅಂತಂದರೆ 2 ಟೈಪ್ ಮಾಡ್ತೇವೆ. ಒಂದು ಹಾಸ್ಪಿಟಲ್. ಓಕೆ, ಹಾಸ್ಪಿಟಲ್ಲೇ ಬೆಡ್ ಸೈಡ್ ಬಂದು ಏನು ಮಾಡ್ಬೋದು ಅಂತಂದರೆ ನಿಮಗೆ ವೈವಾ ಅಟೆಂಡ್ ಮಾಡ್ಬೋದು, ಅಲ್ಲೇನೂ ಕೂಡ ಕೇಳ್ಬೋದು ಕ್ವಶನ್ಸು. ಆ್ಯಕ್ಚುಲಿ ರೂಲ್ಸ್ ಇರೋದು ಹಿಂಗೆ ಮಾಡಬೇಕು. ಬಟ್ ಕೆಲವೊಂದಿಷ್ಟು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಾಲೇಜ್ ಓಕೆ ನೀವು ಅಲ್ಲೆಲ್ಲನೂ ಕೂಡ ಬರ್ಕೊಂಡು ಕಾಲೇಜ್ಗೆ ಕರೆಸ್ತಾರೆ. ಕಾಲೇಜಲ್ಲಿ ನಿಮ್ಗೆ ಎಕ್ಸ್ಟರ್ನಲ್ಲು ಕೂಡ ಇರ್ತಾರೆ, ಇಂಟರ್ನಲ್ಲು ಕೂಡ ಇರ್ತಾರೆ.
ಸೊ ಅವರು ವೈವಾ ಕೇಳ್ತಾರೆ ಒಂದು ಸ್ವಲ್ಪ. ಆ್ಯಂಡ್ ನಿಮ್ಮ ಪೇಷಂಟ್ ಬಗ್ಗೆ ಹೇಳ್ರಿ ಏನೇನೆಲ್ಲ ಈಗ ಗೊತ್ತಿದೆ, ಅಥವಾ ಪೇಷಂಟ್ ಏನು ಡಿಸೀಸ್ ಕಂಡೀಷನ್ ಇತ್ತು ಅದ್ರ ಬಗ್ಗೆ ಕೆಲವೊಂದಿಷ್ಟು ವೈವಾ ಕೇಳೋದು. ಬೇಸ್ಡ್ ಆನ್ ಯಾವ ರೀತಿ ವೈವಾ ಅಟೆಂಡ್ ಮಾಡ್ತಿರೋ ಅಲ್ಲಿ ಅವತ್ತು ಅದ್ರ ಮೇಲೆ ನಿಮಗೆ ಎಕ್ಸ್ಟರ್ನಲ್ ಇಂಟರ್ನಲ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ಚೆನ್ನಾಗಿ ಓದ್ಕೋರಿ ಆ ಒಂದು ಡಿಸೀಸ್ ಕಂಡೀಷನ್ ಬಗ್ಗೆ. ನಿಮ್ಗೆ ಇನ್ ಕೇಸ್ ಕಾಲೇಜ್ಗೆ ಕರೆದು ಬಿಟ್ರಪ್ಪ ನಿಮಗೆ ಅಂತಂದರೆ ನಿಮ್ಗೆ ಯಾವ ಡಿಸೀಸ್ ಕಂಡೀಷನ್ ಅಂತ ಗೊತ್ತಿರ್ತದೆ ಪೇಷಂಟು. ಆ ಒಂದು ಡಿಸೀಸ್ ಕಂಡೀಷನ್ ಬಗ್ಗೆ ಟೈಮ್ ಜಗ್ಗು ಇರ್ತದೆ ನಿಮ್ಗೆ. ಯಾಕಂದರೆ ಕಾಲೇಜ್ಗೆ ಹೋಗಿ ಸ್ವಲ್ಪ ಕೇಳೋಷ್ಟಿಗೆ ನಿಮ್ಮ ರೂಲ್ ನಂಬರ್ ಬರೋಷ್ಟಿಗೆ ನೀವು ಸ್ವಲ್ಪ ನೋಡ್ಕೋಬೋದು. ಓಕೆ, ಡಿಸೀಸ್ ಕಂಡೀಷನ್ ಬಗ್ಗೆ ಡೀಟೇಲ್ಸಾಗಿ ಗೊತ್ತಾಯ್ತು ಅಂದರೆ ಅವ್ರು ಏನೇ ಕೇಳಿದ್ರು ಕೂಡ ಆನ್ಸರ್ ನೀವು ಹೇಳ್ಬೋದು. ಓಕೆ, ಅದರ್ವೈಸ್ ಅಲ್ಲೇ ಇಮಿಡಿಯೇಟ್ ಕೇಳ್ತಾರೆ ಅಂತಂದರೆ ನಿಮ್ಗೆ ನಾಲೆಜ್ ಇರಬೇಕಾಗ್ತದೆ. ಓಕೆ, ಪೇಷಂಟ್ ಬಗ್ಗೆ ಆದರೂ ಡೀಟೇಲ್ಸ್ ಅಟ್ಲೀಸ್ಟ್ ಆದರೂ ಗೊತ್ತಿರಬೇಕು. ಇನ್ವೆಸ್ಟಿಗೇಷನ್ಸ್ ಏನು ಮಾಡ್ಯಾರ ಅಂತಾರೆ ಅದ್ರ ಗೊತ್ತಿರಬೇಕಾಗ್ತದೆ. ಟ್ರೀಟ್ಮೆಂಟ್ ಆದರೂ ಏನು ಹೋಗ್ತದೆ ಅದಾದ್ರೂ ಗೊತ್ತಿರಬೇಕು. ಓಕೆ, ಇಷ್ಟು ಗೊತ್ತಿತ್ತಂದ್ರೆ ಅಟ್ಲೀಸ್ಟ್ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗ್ದಂಗೆ. ವರಿ ಮಾಡ್ಕೊಬೇಡ್ರಿ. ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ್ರೆ ಏನು ದೊಡ್ಡಲಾಕ ಏನಿರಲ್ಲ. ಇಷ್ಟೇ ಹೋಗ್ತಾರೆ ಅವತ್ತು ಒಂದಿನ ಎಲ್ಲ ಈ ಥರ ಅಂದರೆ ಅವ್ರ ಬುಕ್ಲೆಟ್ ಕೊಡ್ತಾರೆ ನಿಮ್ಮ ಟೀಚರ್ಸು. ಅದನ್ನೆಲ್ಲ ಕೂಡ ಒಂದು ಕೇಸ್ ಫೈಲ್ ಕೊಡ್ತಾರೆ. ಅದರಲ್ಲಿ ಕೇಸ್ ಫೈಲಲ್ಲಿ ಆ ಪೇಷಂಟ್ ಜೊತೆ ಮಾತಾಡ್ಸ್ಕೊಂಡೇ ಬರೀರಿ. ಓಕೆ, ನಿಮ್ಮ ಮನೇಲಿ ಎಷ್ಟು ಜನ ಇದೆ ಏನೆಲ್ಲ ಕೂಡ ನೀಟಾಗಿ ಎಲ್ಲ ಕೂಡ ಬರ್ಕೊಂಡ್ರೆ ಇನ್ವೆಸ್ಟಿಗೇಷನ್ಸು ಮತ್ತು ಟ್ರೀಟ್ಮೆಂಟ್ ಚಾರ್ಟು ಎಲ್ಲನೂ ಕೂಡ ಅದರಲ್ಲೇ ಇರ್ತದೆ, ಫೈಲಲ್ಲೇ ಇರ್ತದೆ. ಆ್ಯಂಡ್ ನೀವೇನು ಮಾಡ್ತಾರೆ ಅಂತಂದರೆ ಡಯಾಗ್ನೋಸಿಸ್ ನೀವಾಗೆ ಗೊತ್ತು ಮಾಡ್ಕೋಬೇಕು. ಡಯಾಗ್ನೋಸಿಸ್ ಬರೆಯೋದು ಯಾವ ರೀತಿ, ಕೇರ್ ಪ್ಲಾನ್ ಬರೆಯೋದು ಯಾವ ರೀತಿ ಕೂಡ ಗೊತ್ತಿಲ್ಲ ಅಂತಂದರೆ ನಿಮ್ಗೆ ಸಪ್ರೇಟ್ ಮಾಡ್ತೀನಿ. ಯಾಕಂದರೆ ನೀವು ಸೆಕೆಂಡ್ ಸೆಮ್ ಇರ್ತಾರೆ, ನಿಮ್ಗೆ ಅಷ್ಟೊಂದು ಡೀಟೇಲ್ಸಾಗಿ ಗೊತ್ತಿರಲ್ಲ. ಕೆಲವೊಂದಿಷ್ಟು ಅಲ್ಲೊಂದಿಲ್ಲೊಂದು ಕಾಲೇಜಲ್ಲಿ ಹೇಳಿರ್ತಾರೆ, ಇಲ್ಲ ಅಂತಲ್ಲ, ಬಟ್ ಆಲ್ಮೋಸ್ಟ್ ಕಾಲೇಜಲ್ಲಿ ಹೇಳಿರಲ್ಲ. ಯಾಕಂದರೆ ನೆಕ್ಸ್ಟ್ ಬರ್ತಾ ನಿಮಗೆ ರೂಢಿ ಆಗೋಗುತ್ತದು. ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇರ್ತದೆ. ಸೊ ಹಂಗಾಗಿ ಅದ್ರ ಬಗ್ಗೆ ನೀಟಾಗಿ ಇದನ್ನೆಲ್ಲನೂ ಕೂಡ ಒಂದು ಫಾರ್ಮೇಟ್ ಮುಖಾಂತರ ಹೇಳ್ಬಿಡಿ ಬ್ರದರ್ ಅಂತಂದರೆ ನಾನು ನಿಮಗೊಂದು ವಿಡಿಯೋದಲ್ಲಿ ಹೇಳ್ತೀನಿ. ವರಿ ಮಾಡ್ಕೊಬೇಡ್ರಿ. ಅಂದರೆ ಭಯ ಪಡ್ಕೊಳ್ಕೊಬೇಡ್ರಿ. ಏನು ದೊಡ್ಡ ಲೆಕ್ಕ ಏನಿರಲ್ಲ, ಯಾರನ್ನೂ ಕೂಡ ಫೇಲ್ ಮಾಡಲ್ಲ, ಎಲ್ಲನೂ ಕೂಡ ಪಾಸೇ ಮಾಡ್ತಾರೆ. ಓಕೆ, ಫೇಲ್ ಅಂತೂ ಯಾರು ಮಾಡಲ್ಲ. ಸೊ ಚೆನ್ನಾಗಿ ಮಾರ್ಕ್ಸ್ ಕೂಡ, ಯಾಕಂದರೆ ಪ್ರಾಕ್ಟಿಕಲ್ ಮಾರ್ಕ್ಸು ಸ್ವಲ್ಪ ಜಾಸ್ತಿ ಬಂದರೆ ನಿಮ್ಮ ಆಟೋಮೆಟಿಕ್ಲಿ ಈಗ ಥಿಯರಿ ಎಕ್ಸಾಮ್ ಚೆನ್ನಾಗಿ ಬರ್ದಿರ್ತಾರೆ, ನಿಮಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತದೆ, ಡಿಸ್ಟಿಂಕ್ಷನ್ ಬರ್ತಿರ್ತಾರೆ, ಅಥವಾ ಯೂನಿವರ್ಸಿಟಿ ಒಳಗೆ ಟಾಪರ್ಸ್ ಬರ್ತಿರ್ತಾರೆ. ಸೊ ಮಿಸ್ ಮಾಡ್ಕೊಳ್ಕೋಬೇಡಿ. ಓಕೆ, ಏನಾದರೂ ಡೌಟ್ಸ್ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಟೇಕ್ ಕೇರ್, ಬಾಯ್.